ಸ್ಕೂಲ್ ಡೇಸಲ್ಲಿದ್ದಾಗ ಓದ್ತಾ ಇದ್ದೆ ಎಂಥ ಒಳ್ಳೆ ಬಾಕ್ಸರಪ್ಪ ಇವರು ಅಂತ. ನಿಜವಾಗ್ಲೂ ಇವಾಗ ಅವ್ರ ಬಗ್ಗೆ ಈ ಥರ ವಿಡಿಯೋ ಮಾಡೋದಕ್ಕೆ ನನಗೆ ನಿಜವಾಗ್ಲೂ ಬೇಜಾರಾಗ್ತಿದೆ. ಒಬ್ಬ ಫೇಮಸ್ ಆಗಿರೋ ಹುಡುಗನ ನಂಬೋದು, ಆದರೆ ಒಬ್ಳು ಫೇಮಸ್ ಆಗಿರೋ ಹುಡುಗಿನ ಯಾವತ್ತೂ ನಂಬಾರ್ದು ಅಂತ ಈ ಬಾಕ್ಸರ್ನ ಎಕ್ಸ್ ವೈಫ್ ಉದಾಹರಣೆಯಾಗಿ ನಿಂತಿದ್ದಾರೆ ಇವತ್ತು. ಆ್ಯಂಡ್ ಎಷ್ಟು ಚೀಪಾಗಿ ಮಾತಾಡಿದ್ದಾರೆ ಇವ್ರ ಬಗ್ಗೆ ಅಂತ ಅಂದರೆ, ಗಂಡಸಾಗಿರೋದಕ್ಕೆ ಲಾಯಕ್ಕಿಲ್ಲ, ನನ್ನ ದುಡ್ಡಲ್ಲಿ ಶೋಕಿ ಮಾಡ್ತಾನೆ, ನನ್ನ ದುಡ್ಡಲ್ಲಿ ತಿಂತಾನೆ, ಇವನಿಗೆ ಬೇರೆ ಏನೂ ಆದಾಯ ಬರಲ್ಲ, ಎಂಟಿ ತಂದುಕೊಟ್ಟಿರೋ ಅಂಥ ದುಡ್ಡಿನಲ್ಲಿ ತಿನ್ಕೊಂಡಿರ್ತಾನೆ, ಇವನಿಗೆ ಏನಕ್ಕೆ ನಾನು ಇವನ ಜೊತೆ ಇರಬೇಕು, ಇವನ ಜೊತೆ ಏನಕ್ಕೆ ಬಾಳಬೇಕು ಅಂತ ಒಂದು ಪ್ರಶ್ನೆ ಬರುತ್ತಲ್ಲ, ಅದು ಒಂದು ಇಂಟರ್ವ್ಯೂಲಿ ಕುತ್ಕೊಂಡು ಮಾತಾಡ್ತಾರಲ್ಲ, ಅದು ನಿಜವಾಗ್ಲೂ ನಾಚಿಕೆ ಆಗಬೇಕು ಅಂತ ಅನ್ಸುತ್ತೆ. ಪಾಪ ಆ ವ್ಯಕ್ತಿ ಅವಾಗಿನ ಕಾಲದಲ್ಲಿ ಎಷ್ಟು ಫೇಮಸ್ ಬಾಕ್ಸರ್ ಗೊತ್ತಾ. ಸೀರಿಯಸ್ಲಿ ನಾವು ಓದ್ತಿದ್ವಿ ಅವ್ರ ಬಗ್ಗೆ. ಅದೇ ಒಂದು ವ್ಯಕ್ತಿ ತನ್ನ ಮಕ್ಕಳು ತನ್ನ ಹೆಂಡತಿಗೋಸ್ಕರ ತಮ್ಮ ಕನಸನ್ನೇ ತ್ಯಾಗ ಮಾಡಿ ಮನೆ ಕೆಲಸದವ್ರಿಗಿಂತ ಕೀಳಾಗಿ ದುಡಿದು ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಸಾಕಿರೋದಕ್ಕೆ, ಅವ್ರ ಹೆಂಡತಿಗೆ ಒಳ್ಳೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಕ್ಕೆ ಇವತ್ತು ಇಂಥ ಮಾತನ್ನ ಇವ್ರು ಅನ್ಸ್ಕೊಬೇಕಾಗಿದ್ದೆ ಅಲ್ವಾ. ಇದಕ್ಕೆ ಹೇಳ್ತಾರೆ ಹುಡುಗರನ್ನ ನಂಬೋದು, ಹುಡುಗಿರನ್ನ ಯಾವುದೋ ನಂಬಕ್ಕೆ ಹೋಗ್ಬಾರ್ದು. ಆ್ಯಂಡ್ ಎಲ್ಲರೂ ಅದೇ ಥರ ಇರಲ್ಲ, ಬಟ್ ಇಂಥವ್ರು ಇರ್ತಾರೆ. ನಾನೇ ಜಾಸ್ತಿ ದುಡಿಯೋದು ಅನ್ನೋದು ಯಾವಾಗ ಮನ್ಸಿಗೆ ಬರುತ್ತೋ ಅವತ್ತು ಯಾವ ಸಂಬಂಧಗಳು ಉಳಿಯಲ್ಲ. ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಆ್ಯಂಡ್ ಆ ವ್ಯಕ್ತಿ ಹೇಳ್ತಾ ಇರಬೇಕಾದ್ರೆ, ಮನೆ ಕೆಲಸದವನಿಗಿಂತ ಕಡೆಯಾಗಿ ನಾನು ಕೀಳಾಗಿ ಕೆಲಸ ಮಾಡಿಕೊಂಡು ಎಲ್ಲ ಅಡುಗೆಗಳನ್ನ ಮಾಡಿಕೊಂಡು ಎಲ್ಲ ಪ್ರತಿಯೊಂದು ಕೆಲಸನ ಮಾಡಿಕೊಂಡು ಇವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ ಇವತ್ತು ನಾ ಇಂಟರ್ವ್ಯೂಲಿ ಕೂತ್ಕೊಂಡು ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ನಿಜವಾಗ್ಲೂ ಬೇಜಾರಾಯಿತು. ಆವತ್ತು ಆ ವ್ಯಕ್ತಿ ಹೆಂಡತಿ ಮಕ್ಕಳನ್ನ ನೋಡ್ದಲೇ ಅವರು ಸಾಧನೆಗೆ ಗಮನ ಹರಿಸಿದ್ರೆ ಇಷ್ಟೊತ್ತಿಗೆ ಒಳ್ಳೆ ಬಾಕ್ಸರ್ ಆಗಿ ನಿಜವಾಗ್ಲೂ ಇವತ್ತಿಗೂ ತುಂಬ ದುಡ್ಡು ಮಾಡಿರೋರು, ತುಂಬ ಹೆಸರು ಮಾಡಿರೋರು. ನಾವೊಬ್ರಿಗೋಸ್ಕರ ಏನಾದರೂ ಮಾಡ್ತೀವಲ್ಲ, ಆವಾಗ ಅವರು ಹೆಂಗೆ ಹೇಳ್ತಾರೆ ಅಂತಂದರೆ, ನಾನು ಹೇಳಿದ್ನ ನಿನಗಿದು ಮಾಡು ಅಂತ ಈ ಮಾತುಗಳು ಬರುತ್ತೆ. ಸೊ ಈ ವ್ಯಕ್ತಿಗೂ ಅದೇ ಆಗಿರೋದು. ನನಗೆ ನಿಜವಾಗ್ಲೂ ಬೇಜಾರಾಗ್ತಿದೆ ಈ ವ್ಯಕ್ತಿ ಬಗ್ಗೆ. ಈ ಥರ ಒಂದು ಮಾತನ್ನ ನಾನು ಹೇಳ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಮ್ಗೇನಂತ ಅನ್ಸುತ್ತಿರೋ ಬಗ್ಗೆ ಕಾಮೆಂಟ್ ಮಾಡಿ.